ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ವೈದ್ಯರಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ. ಉಪವಿಭಾಗಾಧಿಕಾರಿ ಶ್ವೇತಾ ಬೀಡೆಕರ. ಜಮಖಂಡಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆಯಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡೆಕರ ಅವರು ಮಾತನಾಡಿ, ವೈದ್ಯರು ಇಲ್ಲದಿದ್ದರೆ ಸಮಾಜದಲ್ಲಿ ಅನಾರೋಗ್ಯ ಹೆಚ್ಚುತ್ತಿತ್ತು, ವೈದ್ಯರು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುತ್ತಾರೆ ಎಂದು ತಿಳಿಸಿದರು. ದೇಶದಲ್ಲಿ ಆಯುರ್ವೇದ, ಅಲೋಪತಿ ಸೇರಿದಂತೆ ಎಲ್ಲಾ ವೈದ್ಯರು ಮಹತ್ವದ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. ಜಮಖಂಡಿಯ ಭಾರತೀಯ ವೈದ್ಯಕೀಯ ಸಂಸ್ಥೆಯ ಅಧ್ಯಕ್ಷರಾದ ಎಚ್.ಜಿ. ದಡ್ಡಿ ಅವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ, ಈ ದಿನವನ್ನು ಡಾಕ್ಟರ್ ಬಿ.ಸಿ. ರಾಯ್ ಅವರ ಗೌರವಾರ್ಥ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಡಾಕ್ಟರ್ ಬಿ.ಸಿ. ರಾಯ್ ಅವರು ಕೇವಲ ವೈದ್ಯರಾಗಿರದೆ ರಾಜಕೀಯದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಸಮಾಜದಲ್ಲಿ ಮಹತ್ತರ ಸಾಧನೆಗಳನ್ನು ಮಾಡಿದ್ದಾರೆ. ಅವರು ಜುಲೈ 1882 ರಂದು ಜನಿಸಿ ಜುಲೈ 1962 ರಂದು ನಿಧನರಾದರು. ಅವರ ಜನ್ಮದಿನ ಮತ್ತು ಪುಣ್ಯತಿಥಿ 2 ಜುಲೈ 1 ರಂದು ಬರುವುದರಿಂದ 1991 ರಿಂದ ಭಾರತ ಸರ್ಕಾರವು ಈ ದಿನವನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಎಂದು ಆಚರಿಸಲು ಪ್ರಾರಂಭಿಸಿತು. 1961 ರಲ್ಲಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಎಂದು ಎಚ್.ಜಿ. ದಡ್ಡಿ ವಿವರಿಸಿದರು. ಈ ಸಂದರ್ಭದಲ್ಲಿ ಜಮಖಂಡಿಯ ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿ, ಅಲೋಪತಿ, ಆಯುರ್ವೇದ ಮತ್ತು ದಂತ ವೈದ್ಯರು ಸೇರಿ ಜಾಥಾ ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಜಮಖಂಡಿಯ ಉಪವಿಭಾಗಾಧಿಕಾರಿಗಳು, ಡಿವೈಎಸ್ಪಿ ಜಮಖಂಡಿ ಮತ್ತು ಮುಧೋಳದ ವೈದ್ಯರಾದ ಶಿವಾನಂದ ಕುಬಸದ ಅವರನ್ನು ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು. ಉಪವಿಭಾಗಾಧಿಕಾರಿಗಳು ಸಮಾಜದಲ್ಲಿ ವೈದ್ಯರ ಮಹತ್ವ ಮತ್ತು ಅವರಿಗೆ ನೀಡಬೇಕಾದ ಗೌರವದ ಬಗ್ಗೆ ಮಾತನಾಡಿದರು. ವೇದಿಕೆಯಲ್ಲಿ ಡಾಕ್ಟರ್ ವಿ.ಎಸ್. ಬಿರಾದಾರ್, ಡಾಕ್ಟರ್ ಮಹೇಶ್ ಪಾಟೀಲ್, ಡಾಕ್ಟರ್ ವಿ.ಸಿ. ಮುದ್ದಿಗೌಡರ್ ಉಪಸ್ಥಿತರಿದ್ದರು. ಡಾಕ್ಟರ್ ವೀರಣ್ಣ ಜತ್ತಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದನಾರ್ಪಣೆ ಮಾಡಿದರು. ವರದಿ ಕಲ್ಯಾಣಪ್ಪ ಎಸ್. ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ. ನಮ್ಮ ಭಾರತದಲ್ಲಿ ನಿಮಗೆಲ್ಲ ಗೊತ್ತು, ಚರಕ ಸಂಹಿತೆಯಿಂದ ಆಯುರ್ವೇದದಿಂದ ಶುರುವಾಗಿರುವಂತಹ ವೈದ್ಯ ವೃತ್ತಿ ಭಾರತ ದೇಶದಲ್ಲಿ ಅತ್ಯಂತ ಬೇರೂರಿ ಬಿಟ್ಟಿದೆ. ವೈದ್ಯ ನನಗಿಂತ ಜಾಸ್ತಿ ನಿಮಗೆಲ್ಲರಿಗೂ ಗೊತ್ತು, ವೈದ್ಯ ಅನ್ನುವಂಥ ಪ್ರೊಫೆಷನ್ ಏನಿದೆ ಬೇರೆ ದೇಶಗಳನ್ನು ಕಂಪೇರ್ ಮಾಡಿದಾಗ ಇಲ್ಲಿ ಅತ್ಯಂತ ಬೇರೂರಿರುವಂಥದ್ದು. ಚರಕ ಸಂಹಿತೆ, ಆಯುರ್ವೇದ ಎಲ್ಲ ವಿವಿಧ ವೈದ್ಯ ಫೀಲ್ಡ್ಗಳಿದ್ದಾವೆ. ಅವುಗಳನ್ನೆಲ್ಲ ನೋಡಿದಾಗ ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ಆಲ್ ದಿ ಸ್ಟ್ರೀಮ್ಸ್. ನಿಮ್ಮ ಯಾವುದೇ ಸ್ಟ್ರೀಮ್ಸ್ ಇರಲಿ, ಆಯುರ್ವೇದ, ಅಲೋಪತಿ ಯಾವುದೇ ಇರಲಿ, ಸೊ ಖುಷಿ ಆಗ್ತದೆ. ಅದರ ಜೊತೆಗೆ ಇವತ್ತು ನಮ್ಮ ರೆವಿನ್ಯೂ ಡೇನು ಇತ್ತು, ಕಂದಾಯ ಇಲಾಖೆಯ ರೆವಿನ್ಯೂ ಡೇನು ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕತ್ತಿದ್ವಿ. ಸೊ ಐ ವಾಸ್ ಕಂಪೇರಿಂಗ್, ಡಾಕ್ಟರ್ಸೇ ಇರಲಿಲ್ಲ ಅಂತಂದ್ರೆ ಹೆಂಗಿರ್ತದೆ ಅಂತ ಹೇಳಿ. ಜಗತ್ತಲ್ಲಿ ನಾವು ಡಾಕ್ಟರ್ಸೇ ಅನ್ನೋ ಪ್ರೊಫೆಷನ್ನೇ ಇಲ್ಲ ಅಂತಂದ್ರೆ ಹೆಂಗಿರ್ತದೆ? ಆರೋಗ್ಯವಾಗಿರುವಂಥ ಒಂದು ಸಮಾಜ, ಲೈಕ್ ಈಗ ಕಂದಾಯ ಇಲಾಖೆ ವಾಟ್ ಡಸ್ ಇಟ್ ಡೂ? ಸರ್ಕಾರ ಮಾಡುವಂಥ ಎಲ್ಲ ಯೋಜನೆಗಳನ್ನ, ಎಲ್ಲ ವಿಷಯಗಳನ್ನ ಸಾರ್ವಜನಿಕರಿಗೆ ತಲುಪಿಸುವಂಥದ್ದು. ಒಂದು ಆರೋಗ್ಯಕರವಾದಂತಹ ಸಮಾಜವನ್ನ ಸೃಷ್ಟಿ ಮಾಡೋದು ವೈದ್ಯ ವೃತ್ತಿ. ಇವತ್ತು ಹಾಸನದೊಳಗಾಗಿರುವಂಥ ಇನ್ಸಿಡೆಂಟ್ಗೆ ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಅವರು ವೈದ್ಯರಿಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ, ಯಾಕೆ ಅಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ಸ್ ಆಗ್ಲಿಕ್ಕೆ ಅಥವಾ ಅದನ್ನು ಸ್ಟಡಿ ಮಾಡ್ರಿ ಅಂತ ಹೇಳಿ. ಸೊ ಆ ಒಂದು ಸೆನಾರಿಯೋ ನೋಡಿದಾಗ ವೈದ್ಯ ವೃತ್ತಿ ಇಸ್ ವೆರಿ ಇಂಪಾರ್ಟೆಂಟ್. ಸಮಾಜದಲ್ಲಿ ನೀವು ಇಲ್ಲದೇ ಇದ್ರೆ ಏನಾಗ್ತದೆ ಅನ್ನೋದನ್ನು ನಾವು ಈಗಾಗಲೇ ಫೇಸ್ ಮಾಡಿರೋದ್ರಿಂದ ನಿಮ್ಮ ವ್ಯಾಲ್ಯೂ, ನಿಮ್ಮ ಅಸ್ತಿತ್ವ ನಮ್ಮೆಲ್ಲರಿಗೂ ಗೊತ್ತಿದೆ. ಸಾಕಷ್ಟು ವಿಷಯಗಳನ್ನು ನಿಮ್ಮೊಟ್ಟಿಗೆ
ಜಮಖಂಡಿಯ ಭಾರತೀಯ ವೈದ್ಯಕೀಯ ಸಂಸ್ಥೆ ಅಧ್ಯಕ್ಷನಾದ ನಾನು ಡಾಕ್ಟರ್ ಎಸ್ ವಿ ದಡ್ಡಿ ಇಂದು ಸಂಜೆ ನಡೆದ ವೈದ್ಯರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಎಲ್ಲ ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿ ಎಲ್ಲರನ್ನೂ ಕೂಡ ಒಳಗೊಂಡು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ನಮ್ಮ ಈ ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಹಮ್ಮಿಕೊಳ್ಳತಕ್ಕಂಥ ಈ ಕಾರ್ಯಕ್ರಮದ ಕಾರಣೀಭೂತರಾದಂಥ ಡಾಕ್ಟರ್ ಬಿ ಸಿ ರಾಯ್ ಅನ್ನೋರು ಕೇವಲ ರಾಜಕೀಯ ಅಷ್ಟೇ ಅಲ್ಲ, ವೈದ್ಯರಷ್ಟೇ ಅಲ್ಲ, ರಾಜಕೀಯದಲ್ಲಿ ಶಿಕ್ಷಣ ತಜ್ಞರಾಗಿ ಸಮಾಜ ಸೇವೆಯಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಅವರು ಜುಲೈ 1ನೇ ತಾರೀಕು ಹುಟ್ಟಿದ್ದು ಮತ್ತು 1ನೇ ತಾರೀಕು ಅವರು ಮರಣ ಹೊಂದಿದ್ದು ದಿನವಾಗಿದ್ದು, ಈ ದಿನವನ್ನು ಭಾರತ ಸರ್ಕಾರ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಥೇಳಿ ಆಚರಣೆ ಮಾಡಲಿಕ್ಕೆ 1991ರಲ್ಲಿ ಪ್ರಾರಂಭ ಮಾಡಲಾಯಿತು. ಈ ಡಾಕ್ಟರ್ ಬಿ ಸಿ ರಾಯ್ ಬಗ್ಗೆ ಹೇಳಬೇಕಂತಂದರೆ ಇವರು 1882 ಜುಲೈ 1ನೇ ತಾರೀಕು ಹುಟ್ಟಿ 1962 ಜುಲೈ 1ನೇ ತಾರೀಕು ಮರಣ ಹೊಂದಿದರು. 1961ರಲ್ಲಿ ಅವರಿಗೆ ನಮ್ಮ ರಾಷ್ಟ್ರದ ಉನ್ನತ ಪ್ರಶಸ್ತಿಯಾದಂಥ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ರಾಷ್ಟ್ರದಲ್ಲೆಡೆ ಈ ಒಂದು ಭಾರತೀಯ ವೈದ್ಯಕೀಯ ದಿನಾಚರಣೆ, ರಾಷ್ಟ್ರೀಯ ವೈದ್ಯರ ದಿನಾಚರಣೆ ನಾವು ಆಚರಣೆ ಮಾಡ್ತಾಯಿದ್ದು, ಇಂತಹ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯರ ಮತ್ತು ವೈದ್ಯಕೀಯ ವೃತ್ತಿಯನ್ನು ಮಾಡುತ್ತಿರುವಂತಹ ಮತ್ತು ವೈದ್ಯಕೀಯ ಸಿಬ್ಬಂದಿಯವರ ಸಮಸ್ಯೆಗಳನ್ನು ನಾವು ಇವತ್ತಿನ ದಿವಸ ಚರ್ಚೆ ಮಾಡಿ, ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ನಾವು ಒಂದು ಜಾಥಾವನ್ನು ಕೂಡ ಹಮ್ಮಿಕೊಂಡಿದ್ದೆವು. ಈ ಜಾಥಾದಲ್ಲಿ ಜಮಖಂಡಿಯ ವೈದ್ಯರು, ಅಲೋಪತಿ, ಆಯುರ್ವೇದ ಮತ್ತು ಡೆಂಟಲ್, ಹಲ್ಲಿನ ವೈದ್ಯರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದು, ಅದರ ಜೊತೆಗೆ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೆಲವು ಅತಿಥಿಗಳನ್ನು ಕರೆದಿದ್ದೆವು. ಅವರು ಉಪವಿಭಾಗಾಧಿಕಾರಿಗಳು ಜಮಖಂಡಿ ಮತ್ತು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಜಮಖಂಡಿ ಮತ್ತು ಮುಧೋಳದ ವೈದ್ಯರಾದಂಥ ಶ್ರೀ ಡಾಕ್ಟರ್ ಶಿವಾನಂದ ಕುಬ್ಸದ್ ಅವ್ರನ್ನ ಅತಿಥಿಗಳಾಗಿ ನಾವು ಕರೆದಿದ್ದೆವು. ಈ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿಗಳು ವೈದ್ಯರ ಮಹತ್ವವನ್ನು, ಸಮಾಜದಲ್ಲಿ ಯಾವ ರೀತಿ ಮಹತ್ವ ಇದೆ, ಅವರಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು ಅದ್ರ ಬಗ್ಗೆ ಮಾತಾಡಿದರು. ಆಮೇಲೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ತಮ್ಮ ಅನುಭವ, ಈ ಒಂದು ವೈದ್ಯರ ಜೊತೆಗೆ ತಮ್ಮ ಅನುಭವವನ್ನು ಅವರು ಹಂಚಿಕೊಂಡರು. ಡಾಕ್ಟರ್ ಶಿವಾನಂದ ಕುಬ್ಸದ್ ಅವರು ಈಗಿನ ದಿನಮಾನಗಳಲ್ಲಿ ವೈದ್ಯ ವೃತ್ತಿ ಯಾಕೆ ಸ್ವಲ್ಪ ಹೆಚ್ಚು ಖರ್ಚಿನದಾಗಿದೆ ಅನ್ನೋದಕ್ಕೆ ಕೆಲವೊಂದು ಕಾರಣಗಳನ್ನು ಕೊಟ್ಟು ಅದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿದರು. ನಾನು ವೈದ್ಯಕೀಯ ಒಂದು ಸಂಘದ ಅಧ್ಯಕ್ಷನಾಗಿ ಈ ಒಂದು ವೈದ್ಯರ ವೃತ್ತಿಯಲ್ಲಿ ಏನೇನು ಸಮಸ್ಯೆಗಳು ಬರ್ತಾ ಇವೆ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಾವು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಜನರ ಮನಸ್ಥಿತಿ ಅಥವಾ ಅಟಿಟ್ಯೂಡ್ ಬದಲಾವಣೆಯಾಗಿದೆ. ಮನುಷ್ಯ ಇವತ್ತಿನ ದಿವಸ ಬದಲಾವಣೆಯಾಗಿದ್ದಾನೆ. ಯಾವುದೇ ವಿಚಾರವಾಗಿ ಇವತ್ತು ಗಂಭೀರವಾಗಿ ವಿಚಾರ ಮಾಡೋದನ್ನು ಬಿಟ್ಟಿದ್ದಾನೆ. ತಿಳಿದು ತಪ್ಪು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇವತ್ತು ಮನುಷ್ಯ ಬೆಳವಣಿಗೆ ಮಾಡಿಕೊಂಡಿದ್ದಾನೆ. ಅದರಿಂದಾಗಿ ನಮ್ಮಲ್ಲಿ ಇವತ್ತಿನ ದಿವಸ ಅನಾರೋಗ್ಯಕರ ಜೀವನ ಶೈಲಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಈ ಅನಾರೋಗ್ಯಕರ ಜೀವನ ಶೈಲಿಯಿಂದಾಗಿ ಬೇರೆ ಹಳೆಯ ರೋಗಗಳ ಜೊತೆಗೆ ಹೊಸದಾದಂಥ ರೋಗಗಳು ಇವತ್ತಿನ ದಿವಸ ನಮ್ಮಲ್ಲಿ ಬರ್ತಾ ಇವೆ. ತಾವೆಲ್ಲ ಕೇಳಿರಬೇಕು, ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲ ದೇಶದಾದ್ಯಂತ ಬಹಳಷ್ಟು ಯುವಜನತೆ ಇವತ್ತಿನ ದಿವಸ ಹೃದಯಾಘಾತವಾಗಿ ಮರಣ ಹೊಂದುತ್ತಿರುವುದನ್ನು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮಲ್ಲಿ ಇವತ್ತಿನ ದಿವಸ ಸಕ್ಕರೆ ಕಾಯಿಲೆ ಹೆಚ್ಚಾಗಿದೆ, ಹೃದಯ ರೋಗಗಳು ಹೆಚ್ಚಾಗಿವೆ, ಆಮೇಲೆ ಹೃದಯಾಘಾತಗಳು ಹೆಚ್ಚಾಗಿವೆ, ರಕ್ತದೊತ್ತಡದಿಂದ ಬಳಲುತ್ತಿರುವಂಥ ಜನರು ಹೆಚ್ಚಾಗಿದ್ದಾರೆ. ಮೊದಲನೇ ದಿನಮಾನಗಳಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ 60 ವಯಸ್ಸಿನ ನಂತರ ಇವೆಲ್ಲ ಬರುವಂಥ ರೋಗಗಳಂತ. ಆದರೆ ಇವತ್ತು 40-40ಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿ ಕೂಡ ಇವತ್ತಿನ ದಿವಸ ಈ ರೋಗಗಳು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಕಳೆದ ಒಂದು ತಿಂಗಳಲ್ಲಿ ಹಾಸನದಲ್ಲಿ 20 ಜನ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್.